ಯಾವುದೇ ಹೇರ್ ಆಯಿಲ್ ಹಚ್ಚಲಿ ಅಥವಾ ಯಾವುದೇ ಒಂದು ಹೋಮ್ ರೆಮಿಡಿ ಮಾಡಿದ್ರೂ ಕೂಡ ಕೂದಲಿನ ಬೆಳವಣಿಗೆನೇ ಆಗ್ತಾ ಇಲ್ಲ ಅಂದ್ಕೊಳ್ಳೋದಾದರೆ ಇವತ್ತಿನ ಈ ಒಂದು ಹೋಮ್ ರೆಮಿಡಿ ಖಂಡಿತವಾಗ್ಲೂ ಮಾಡಿ ನೋಡಿ. ಅದ್ಭುತವಾದಂತಹ ಹೇರ್ ಗ್ರೋತು ತುಂಬ ಫಾಸ್ಟಾಗಿ ಆಗುತ್ತೆ. ಬೇಡ ಅಂಥೇಳಿ ನೀವೇ ಪದೇ ಪದೇ ಕಟ್ ಮಾಡಲಿಕ್ಕೆ ಶುರು ಮಾಡ್ತೀರಾ. ಅಷ್ಟು ಎಫೆಕ್ಟಿವ್ ಆದಂಥ ಒಂದು ಸಿಂಪಲ್ ಆಗಿರೋವಂಥ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನಾನಿಲ್ಲಿ ಫ್ರೆಶ್ ಇರೋವಂಥ ಅಲೋವೆರಾ ಲೀವ್ಸನ್ನು ತೊಗೊಂಡಿದ್ದೀನಿ. ಒಂದಾದರೆ ಸಾಕಾಗತ್ತೆ, ದೊಡ್ಡದಾಗಿದ್ದರೆ ಒಂದು ತೊಗೊಳ್ಳಿ, ಇಲ್ಲಾಂದರೆ 2-3 ಅಲೋವೆರಾ ಲೀವ್ಸನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು. ನೀವು ಎಷ್ಟು ಹೇರ್ ಆಯಿಲ್ ಮಾಡ್ಕೊಳ್ತೀರೋ ಅಷ್ಟು ಪ್ರಮಾಣದಲ್ಲಿ ಇಲ್ಲಿ ತೊಗೊಳ್ಬೋದಾಗಿದೆ. ಇನ್ನು ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಅಂಶ ಇರೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗವಾಗಿ ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಸ್ಕ್ಯಾಲ್ಫಲ್ಲಿ ಆಗುವಂತಹ ಇನ್ಫೆಕ್ಷನನ್ನು ದೂರ ಮಾಡಿ ಹೇರ್ ಗ್ರೋತನ್ನು ಹೆಚ್ಚಿಸುತ್ತೆ, ಜೊತೆಗೆ ಹೊಟ್ಟನ್ನು ಕಡಿಮೆ ಮಾಡುತ್ತೆ. ಕೆಲವೊಬ್ಬರಿಗೆ ಕೂದಲು ಬುಡದಿಂದ ಹಾಗೇ ಉದುರ್ತಾ ಇರುತ್ತೆ ಅಥವಾ ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇರುತ್ತೆ. ಆ ರೀತಿ ಸಮಸ್ಯೆಯನ್ನು ಇದು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕೂದಲು ತುಂಬ ಡಲ್ ಆಗಿದೆ, ರಫ್ ಆಗಿದೆ, ಒರಟಾಗಿದೆ ಅನ್ನುವಂಥ ಕೂದಲು ಕೂಡ ನ್ಯಾಚುರಲ್ ಆಗಿ ಹೊಳಿಲಿಕ್ಕೆ ಶುರುವಾಗುತ್ತೆ. ಒಳ್ಳೆ ಕಂಡೀಷ್ನರ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಮುಖ್ಯವಾಗಿ ಹೊಟ್ಟನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿಯ ಇನ್ಫೆಕ್ಷನ್ ಆಗ್ತಾ ಇದ್ದರೆ ಸ್ಕ್ಯಾಲ್ಫಲ್ಲಿ ಅದರಿಂದನೂ ಕೂಡ ಹೇರ್ ಫಾಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನೆಲ್ಲ ಕೂಡ ನಿವಾರಣೆ ಮಾಡಿ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ. ಒಂದೊಳ್ಳೆ ಮಾಯ್ಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ. ಅಂದರೆ ಯಾವುದೇ ರೀತಿಯ ಕಂಡೀಷ್ನರ್ನ ಬಳಸದೇ ಈ ಒಂದು ಹೇರ್ ಆಯಿಲನ್ನು ಅಪ್ಲೈ ಮಾಡಿದ್ರೆ ಸಾಕು, ಕೂದಲು ಒಳ್ಳೆ ಕಂಡೀಷ್ನರ್ ಹಚ್ಕೊಂಡಾಗ ಯಾವ ರೀತಿಯಾಗಿ ಪಳಪಳ ಅಂತೇಳಿ ಹೊಳೆಯುತ್ತೆ, ಸಾಫ್ಟ್ ಆಗುತ್ತೆ, ಅದೇ ರೀತಿಯಾಗಿ ಆಗುತ್ತೆ. ಇನ್ನು ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ಇದು ಮುಖ್ಯವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ತೊಗೊಂಡಿರುವಂಥ ಅಲೋವೆರಾ ಲೀವ್ಸ್ ಏನಿತ್ತು, ಸೈಡಲ್ಲಿ ಇರುವಂತಹ ಮುಳ್ಳಿನ ಭಾಗವನ್ನು ತೆಕ್ಕೊಳ್ಬೇಕು. ಆನಂತರ ಮಧ್ಯದಲ್ಲಿ ವೈಟ್ ಭಾಗ ಏನಿರುತ್ತೆ, ಜೆಲ್ ಭಾಗ, ಅದನ್ನು ಮಾತ್ರ ತೊಗೊಳ್ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ಒಂದು ಅಲೋವೆರಾ ಲೀವ್ಸ್ ಏನಿದೆ ಇದನ್ನು ಜೆಲ್ ಏನಿದೆ ವೈಟ್ ಭಾಗ ಅದನ್ನು ತುರಿದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಅಥವಾ ನೀವು 2 ಭಾಗದ ಗ್ರೀನ್ ಭಾಗ ಏನಿರುತ್ತೆ ಅದನ್ನು ತೆಗೆದ್ಬಿಟ್ಟು ವೈಟ್ ಭಾಗನ ಮಿಕ್ಸಿಲಲ್ಲಿ ಹಾಕ್ಕೊಂಡು ನೀವು ಅದನ್ನು ಗ್ರೈಂಡ್ ಮಾಡಿ ಕೂಡ ತೊಗೊಳ್ಬೋದು. ಅಥವಾ ಈ ಒಂದು ವಿಧಾನದಲ್ಲಿ ಕೂಡ ನೀವು ಅದರ ಒಂದು ವೈಟ್ ಭಾಗ ಏನಿರುತ್ತೆ ಅಥವಾ ಜೆಲ್ ಭಾಗ ಅದನ್ನು ಮಾತ್ರ ಇಲ್ಲಿ ತೊಗೊಳ್ಬೋದಾಗಿದೆ. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಜೆಲ್ಲನ್ನು ಕಂಪ್ಲೀಟಾಗಿ ತೆಗೆದಿಟ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಬೌಲಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈ ಒಂದು ಜೆಲ್ಲನ್ನು ನಾವು ನಮ್ಮ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ತುಂಬ ಒಂದು ಉಪಯೋಗವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಡ್ಯಾಮೇಜು, ಬ್ರೇಕೇಜು, ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ, ಹೊಟ್ಟು ನಿವಾರಣೆ ಆಗುತ್ತೆ. ಇನ್ನು ಯಾರಿಗೆ ಬೆಳವಣಿಗೆ ಆಗ್ತಾ ಇಲ್ಲ ಕೂದಲು ಅಂದರೆ ಅದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮುಖ್ಯವಾಗಿ ಬಿಳಿ ಕೂದಲು ಏನಾಗ್ತಾ ಇರುತ್ತೆ ಅದನ್ನು ಸಹಿತವಾಗಿ ನಾವಿಲ್ಲಿ ತಡೆಗಟ್ಕೊಳ್ಳೋದಕ್ಕೆ ಆಗದಂತೆ ತಡೆಗಟ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಒರಟಾಗಿದೆ, ಡಲ್ ಆಗಿದೆ, ಕೂದಲಲ್ಲಿ ಶೈನ್ ಇಲ್ಲ, ತುಂಬ ಒಂಥರ ರಫ್ ಆಗಿದೆ ಕೂದಲು ಅನ್ನುವಂಥ ಕೂದಲು ಕೂಡ ಸಾಫ್ಟಾಗಿ ಹೊಳಿಲಿಕ್ಕೆ ಶುರುವಾಗುತ್ತೆ. ಇನ್ನು ಈ ಕಡೆ ಗ್ಯಾಸ್ ಮೇಲೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಳ್ತಾ ಇದ್ದೀನಿ. ಅಥವಾ ನಾವು ಬೇರೆ ಆಯಿಲನ್ನು ಬಳಸ್ತೀವಿ ಅಂದರೆ ಅದನ್ನು ಕೂಡ ನೀವಿಲ್ಲಿ ತೊಗೊಳ್ಬೋದು. ಹರಳೆಣ್ಣೆ, ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಕೂಡ ಕೆಲವೊಬ್ಬರು ಬಳಸ್ತಾರೆ, ಅದನ್ನಾದರೂ ನೀವು ಇಲ್ಲಿ ತೊಗೊಳ್ಬೋದು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ನಾವು ತೊಗೊಂಡಿರುವಂಥ ಒಂದು ಜೆಲ್ ಏನಿತ್ತು, ಅಲೋವೆರಾ ಜೆಲ್, ಅದನ್ನು ಈ ಒಂದು ಎಣ್ಣೆನಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಮ್ಮೆ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಅಂದರೆ ತುಂಬ ಪ್ಯೂರಾಗಿರುವಂಥ ಅಲೋವೆರಾ ಆಯಿಲ್ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಹೊರಗಡೆ ದುಡ್ಡು ಕೊಟ್ಟು ಈ ರೀತಿ ಆಯಿಲ್ಗಳನ್ನು ತಂದು ಹಚ್ಕೊಳ್ತೀವಿ. ಖಂಡಿತವಾಗ್ಲೂ ನಾವು ಮನೆಯಲ್ಲೇ ಮಾಡಿ ಇದನ್ನು ಹಚ್ಕೊಳ್ಳೋದ್ರಿಂದ ಇದರ ಪವರು ಇನ್ನಷ್ಟು ಹೆಚ್ಚಾಗಿಯೇ ಸಿಗುತ್ತೆ ನಮ್ಮ ಹೇರ್ ಗ್ರೋತ್ಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಕೆಮಿಕಲ್ ಬಳಸಿಲ್ಲ, ಪ್ಯೂರಾಗಿರುವಂಥ ಒಂದು ಅಲೋವೆರಾ ಆಯಿಲನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಇದರ ಉಪಯೋಗ ಹೆಚ್ಚಾಗಿಯೇ ಇರುತ್ತೆ. ನೋಡಿ, ನಾವು ಹಾಕಿರೋಂಥ ಆಯಿಲ್ ಆಗಿರ್ಬೋದು ಅಥವಾ ಅಲೋವೆರಾ ಜೆಲ್ಲು ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 4-5 ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕಾಯಿಸ್ಕೊಳ್ಳಿ.
ತುಂಬ ಒಂದು ಪ್ಯೂರ್ ಆಗಿರೋಂಥ ಆಯಿಲ್ ಅನ್ನೋಂಥದ್ದು ರೆಡಿ ಆಗುತ್ತೆ. ನೋಡಿ ಒಂದು 4-5 ನಿಮಿಷಗಳ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಜೆಲ್ ಏನಿತ್ತು ಕಂಪ್ಲೀಟಾಗಿ ಎಣ್ಣೆಯೊಟ್ಟಿಗೆ ಮಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಕಾಣ್ತಾ ಇರುತ್ತೆ. ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಕಾಯಿಸ್ಕೊಳ್ಳೋದ್ರಿಂದ ತುಂಬ ಬೇಗ ಎಣ್ಣೆ ಅನ್ನುವಂಥದ್ದು ಕಾಯುತ್ತೆ. ಜೊತೆಗೆ ಅಲೋವೆರಾದ್ದು ಆ ಜೆಲ್ಲಿನ ಭಾಗ ಏನಿರುತ್ತೆ ಅದು ಸ್ವಲ್ಪ ಕಂಪ್ಲೀಟಾಗಿ ಅದು ಸಪ್ರೇಟ್ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಹತ್ತತ್ರ ನಾವು ಇದನ್ನು ಒಂದು 12-15 ನಿಮಿಷ ಇದೇ ರೀತಿಯಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಬೇಕು. ತುಂಬ ಉರಿ ಜಾಸ್ತಿ ಇಟ್ಕೊಳ್ಳೋದ್ರಿಂದ ಇದು ಸೀದ್ ಹೋಗ್ಬಿಡುತ್ತೆ. ಹಾಗಾಗಿ ಕಡಿಮೆ ಉರಿನಲ್ಲೇ ಈ ರೀತಿ ಕಾಯಿಸ್ಕೊಳ್ಬೇಕು. ನಿಮ್ಗೆ ಗೊತ್ತಾಗುತ್ತೆ ಎಣ್ಣೆ ಸಪ್ರೇಟ್ ಆಗಲಿಕ್ಕೆ ಶುರುವಾಗುತ್ತೆ, ಅಲೋವೆರಾ ಸಪ್ರೇಟ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಕಾಯಿಸ್ಕೊಳ್ಬೇಕು. ನೋಡಿ ಎಣ್ಣೆ ಭಾಗ ಕಂಪ್ಲೀಟಾಗಿ ನೀಟಾಗಿ ಕಾಣಲಿಕ್ಕೆ ಶುರುವಾಗಿದೆ. ಈ ಒಂದು ಸಮಯದಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಇದು ಸೀದೋಗೋವರೆಗೂ ಬಿಡಬಾರ್ದು, ಕಪ್ಪಾಗೋವರೆಗೂ ಬಿಡಬಾರ್ದು. ನೋಡಿ ಈ ಒಂದು ಹದದಲ್ಲಿ ಬಂದಾಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಇದಾಗಿದೆ. ಈಗ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಒಂದು 2-3 ಗಂಟೆನಾದರೂ ತಣ್ಣಗಾಗೋದಕ್ಕೆ ಬಿಡಬೇಕು. ಅಥವಾ ಸಮಯ ಇದೆ ಅಂದರೆ ಸಂಜೆ ಸಮಯದಲ್ಲಿ ಮಾಡಿ ರಾತ್ರಿ ಪೂರ ಹಾಗೆಯೇ ಬಿಟ್ಬಿಟ್ಟು ಬೆಳಗ್ಗೆ ನೀವು ಈ ಒಂದು ಎಣ್ಣೆಯನ್ನು ಶೋಧಿಸಿ ಹಚ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ನೀಡುತ್ತೆ. ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಎಣ್ಣೆಯನ್ನು ಒಂದು ಬೌಲಿಗೆ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಪ್ಯೂರ್ ಆಗಿರೋಂಥ ಒಂದು ಅಲೋವೆರಾ ಆಯಿಲ್ ಅನ್ನೋಂಥದ್ದು ಮನೆಯಲ್ಲೇ ರೆಡಿಯಾಗಿದೆ. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದೀನಿ. ನೀವು ಇದನ್ನು ಇಟ್ಕೊಂಡು ಬಳಸ್ಕೊಳ್ತೀವಿ 1 ತಿಂಗಳು 2 ತಿಂಗಳು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಬಿಟ್ಟು ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ. ಈ ಬೇರೆ ಏನೂ ಅದಕ್ಕೆ ಮಿಕ್ಸ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಬರೀ ಅಲೋವೆರಾ ಆಯಿಲ್ ಜೆಲ್ಲನ್ನು ಹಾಕಿಬಿಟ್ಟು ಈ ಒಂದು ಆಯಿಲನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಆರೋಗ್ಯಪೂರ್ಣವಾಗಿ ನಮ್ಮ ಕೂದಲಿನ ಬೆಳವಣಿಗೆ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ಒಂದು ಆಯಿಲನ್ನು ಒಂದು ಗ್ಲಾಸ್ ಜಾರಿಗೆ ನಾನಿಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿಬಿಟ್ಟು ಇದರ ಒಂದು ಪೋಷಕಾಂಶಗಳು ಹೆಚ್ಚಾಗಬೇಕು, ಇದರ ಒಂದು ಉಪಯೋಗ ನಮಗೆ ಹೆಚ್ಚಾಗಿ ಸಿಗಬೇಕು ಅಂದರೆ ಇದರಲ್ಲಿ ನಾನು ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 8-10 ಆಗುವಷ್ಟು ನಾವಿಲ್ಲಿ ಲವಂಗವನ್ನು ಹಾಕ್ಕೊಳ್ಬೇಕು. ಈ ಒಂದು ಲವಂಗ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕೂದಲಿನ ಬುಡವನ್ನು ಗಟ್ಟಿಗೊಳಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಕೂದಲು ಬುಡದಿಂದನೇ ಗಟ್ಟಿಯಾಗಿ ಬೆಳೆಯುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ, ಸಾಫ್ಟ್ ಆಗುತ್ತೆ. ಜೊತೆಗೆ ಸ್ಕ್ಯಾಲ್ಫಲ್ಲಿ ಆಗುವಂಥ ಇನ್ಫೆಕ್ಷನ್ ದೂರ ಆಗ್ತಾ ಹೋಗುತ್ತೆ. ಕಡಿತ ಆಗುವಂಥದ್ದು, ಗುಳ್ಳೆ ಆಗುವಂಥದ್ದು ಅಥವಾ ಹೊಟ್ಟೆ ಹೆಚ್ಚಾಗುವಂಥದ್ದು ಇದು ಕೂಡ ಕಡಿಮೆ ಆಗುತ್ತೆ. ಗ್ರೋತ್ಗಂತೂ ಲವಂಗ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಹೆಚ್ಚಾಗೋದ್ರಿಂದ ಕೂದಲಿನ ಬೆಳವಣಿಗೆ ಹೆಚ್ಚಾಗುತ್ತೆ, ಉದುರೋದು ಕೂಡ ಕಡಿಮೆ ಆಗುತ್ತೆ. ಇದನ್ನು ನೀವು ಹಾಗೆಯೇ ಇಟ್ಕೊಳ್ಬೇಕು. ಲವಂಗ ಹಾಕಿಬಿಟ್ಟು ಒಂದಿನ ಹಾಗೆ ಬಿಟ್ಬಿಡಿ, ಮಾರನೇ ದಿನ ಈ ಒಂದು ಎಣ್ಣೆಯನ್ನು ನೀವು ಹಾಕ್ಕೊಳ್ಬೋದು. ಇನ್ನು ಎಣ್ಣೆ ಹಚ್ಚುವಂಥ ಸಮಯದಲ್ಲಿ ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಆನಂತರ ಎಣ್ಣೆಯನ್ನು ಹಚ್ಚುತ್ತಾ ಬರೋದ್ರಿಂದನೂ ಕೂಡ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಕೂದಲು ಉದುರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಖಂಡಿತ ಈ ಒಂದು ಹೇರ್ ಆಯಿಲನ್ನು ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನೀವು ಒಂದು ವಾರ ಅಥವಾ ಒಂದು 15 ದಿನನಾದರೂ ಹಚ್ಚಿ ನೋಡಿ, ಒಳ್ಳೆ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಈ ಒಂದು ಆಯಿಲನ್ನು ಹಚ್ಚುತ್ತಾ ಬನ್ನಿ, ಉದುರೋದು ಕೂಡ ಕಡಿಮೆ ಆಗಿ ಗ್ರೋತ್ ಹೆಚ್ಚಾಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.